ಹುಡುಗರು ಮಾಡಿದಾಳೆ ಅಂತಾರೆ, ನಿಜನಾ? ಯಾರು ಆ ಹುಡುಗರ ಎಲ್ರೂ ಸೇರಿ ಹೊಡೆದಿರೋದು, ಬರೆಲ್ಲ ಹಾಕಿ ಯಾರಲ್ಲ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ ಬಸ್ಗಳು ಆಟೋಗಳು ಅದೆಲ್ಲ. ಇವ್ನಿರ ಬಡಿಗೆ ಅವನಿರ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಮೆಸ್ಸಿಂಗ್ ಎಸಿತಾನೆ ಗೋಡೆಗೆ. ಯಾರು? ದರ್ಶನ್. ವಿಡಿಯೋ ಇದೆಯಾ? ಎಲ್ಲ CC ಕ್ಯಾಮೆರಾ ರೆಕಾರ್ಡಿಂಗ್ ಇದೆ. ಹೌದಾ? ಇಲ್ಲಾಂದ್ರೆ ಸುಮ್ಮನೆ ಎಂತ ಹೈ ಪ್ರೆಷರ್ ಗೊತ್ತಾ, ಇನ್ಫ್ಲೂಯೆನ್ಸ್ಗಳು. ಹೌದಾ? ಎಷ್ಟು ಇನ್ಫ್ಲೂಯೆನ್ಸ್ ಗಳು ಗೊತ್ತಾ, ಅವ್ನ ಅರೆಸ್ಟ್ ಮಾಡ್ಬಾರ್ದು. ಕಾಂಗ್ರೆಸ್ ಇರಲ್ಲ ಸೂರಾಜ್, ಎಂತಂದ್ರೆ ಈಸ್ ಅಗೇನ್ಸ್ಟ್. ಹೌದು, ಅಲ್ಲ ಇಲ್ಲಿ ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ, ಬಟ್ ಇನ್ಫ್ಲೂಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು. ಸಿಪಿ ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು, ಅರೆಸ್ಟ್ ಮಾಡ್ಬೇಡಿ ಅಂದ್ಬಿಟ್ಟು. ಯಾವ್ದಕ್ಕೂ ಚೆಕ್ ಇಲ್ಲ, ಎತ್ತಾಕೊಂಡ್ ಬಂದಿದೆ. ಸ್ಟ್ರಾಂಗ್ ಆಯ್ತು, ತುಂಬಾ ಸ್ಟ್ರಾಂಗ್. ಇನ್ನು ಇವತ್ತಿಂದ ಆಟ ಸ್ಟಾರ್ಟ್ 6 ದಿವಸ. ಇವತ್ತೆಲ್ಲ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು, ಆಮೇಲೆ ಮಾಜರ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅದು ಇಲ್ಲಿ ಹೊಡೆದಕ್ಕೇನೆ ಸತ್ತಿರೋದಲ್ಲ ಅವನು. ಹೌದು, ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಾರೆ ಬಸ್, ರಾಡಲ್ ಹೊಡೆದು ಅದು ಹೊಡೆದು. ನಿಂಗ ಬೌನ್ಸರ್ಗಳು ಹುಡುಗಾಟ್ಗಳು ತಡಿಯಕ್ಕಾಗತ್ತಾ? ಆ ಚಿಕ್ಕ ಹುಡುಗ ನೋಡಿ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ಮನೆ ವಾರ್ ಮಾಡ್ಬಿಟ್ಟು ನಾವು ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ, ಕರೆದು ವಾರ್ ಮಾಡಿ. ಆಗುತ್ತಾ ಇಲ್ಲ ಅಂದ್ರೆ ಬೌನ್ಸರ್ ಮಾಡಿದ್ರೆ ಆಗುತ್ತಾ? ಅರ್ಥ ಆಗಿಲ್ಲ ನನ್ಗೆ. ಎಲ್ರು ಬಂದ್ಬಿಟ್ಟು ದುಂಬಿನ ಇದು ದುಂಬಿ 13 ಜನ ಸೇರಿದಾರಲ್ಲ, ಒಬ್ಬರು ಬರಲ್ಲ. ಬಟ್ ಬೆಳೆಸಿಗೆ ತುಂಬಾ ಕಷ್ಟ. ಹೌದಾ? ಅಂದ್ರೆ 1 ವರ್ಷ ಹೇಳ್ಕೊಂಡು ಹೋಗ್ತದೆ ಬೆಳ್ತು. 1 ವರ್ಷ ಮಿನಿಮಮ್ ಅಂದ್ರೆ 3 ತಿಂಗಳು ಹೊರ ಬರಲ್ಲ. 3 ತಿಂಗಳು 6 ತಿಂಗಳು ಹೊರ ಬರಲ್ಲ. ಹೌದಾ? ಸುಪ್ರೀಂ ಕೋರ್ಟ್ ಹೋಗ್ಬೇಕು. ಸುಪ್ರೀಂ ಕೋರ್ಟ್ ಬೆಳೆಸಿಗಲ್ಲ, ಹೈಕೋರ್ಟ್ಗೂ ಸಿಗಲ್ಲ. ಹೌದಾ? ಪೋಸ್ಟ್ ಮಾರ್ಟಮ್ ಅಲ್ಲಿ ಎಷ್ಟು ಭೀಕರ ಆಗಿದೆ ಗೊತ್ತಾ? ಥ್ರೋಟ್ ಕಟ್ ಆಗಿದೆ. ಹೌದು, ನೋಸ್ ಕಟ್ ಆಗಿದೆ. ಹೌದು, ಅಷ್ಟೊಂದು ಸಿಟ್ಟು ಏನಕ್ಕೆ ತೋರಿಸ್ತಾ ಗೊತ್ತಾಗ. ಅವ್ನು ರೂಢ ಬಾಸ್, ಅವ್ನು ತುಂಬಾ. ಹೌದಾ? ಅವ್ನು ತುಂಬಾ ರೂಢ. ಅದು ಕುಡಿದ್ಬಿಟ್ರೆ ಅಂತ ಅವ್ನು ಹಿಡಿಯಕ್ಕೆ ಆಗಲ್ಲ. ಅವ್ನು ಕುಡಿದ್ಬಿಟ್ರೆ ಅಂತ ಹಿಡಿಯಕ್ಕೆ ಆಗಲ್ಲ, ಅಷ್ಟೊಂದು ರೂಢ ಅವನು. ಸುಮ್ಮನೆ ಹೋಗ್ಬಿಟ್ಟು ಹತ್ತಿರ ನೋಡ, ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ದಾನೆ ಅವನು. ಆ ಹುಡುಗಿಗೂ ಹೊಡೆದಿದ್ದಾನೆ, ಪವಿತ್ರ ಗೌಡಗೆ. ವಿಡಿಯೋದಲ್ಲ? ಹೌದು, ಪವಿತ್ರ ಗೌಡಗೆ ಹೊಡೆದು ಅವಳು ಅಡ್ಮಿಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ. ಹೌದಾ? ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ವಿ ಬಂದು ಓವರೆಲ್ಲ ಸರೆಂಡರ್ ಆಗ್ಬಿಟ್ಟು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸ್ಟೇಷನ್ ಅಲ್ಲಿ. ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂದ್ಬಿಟ್ಟು, ಇನ್ನೊಬ್ಬ ಹಂಗೆ ಅಂದ್ಬಿಟ್ಟು. ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರನ್ನ ದೂರ ಕೂರ್ಸ ಮಾಡೋದು, ಒಬ್ಬರು ಒಂದ್ ರೂಮ್. ಏನೋ ಅವ್ನು ಹಿಂಗೆ ಹೇಳ್ತಾನೆ, ನಮ್ಮ ಟೂನ್ ಹತ್ರ ಸುಮ್ಮನೆ ಕೇಳೋದು. ನಿಜ ಬಂದ್ಬಿಡ್ತದೆ ಪೇಷಂಟ್. ಯಾವತ್ತು ಪೇಷಂಟ್ ಮೆಟ್ಲೆತ್ತಿದ್ರೆ ನಿಜ ಬಂದ್ಬಿಡ್ತಾರೆ. ಅವ್ರು ಏನ್ ತಿಳ್ಕೊಂಡ್ ಬಂದಿರ್ತಾರೆ ಎಲ್ಲ ಉಲ್ಟಾ ಆಗುತ್ತೆ. ಇಮ್ಮಿಡಿಯೇಟ್ಲಿ ಫಿಲಂ ತರ ಆಗಲ್ಲ. ಫಿಲಂ ಇನ್ನೊಂದು ಅದು ಹೆಂಗು ಪ್ಲಸ್ ರೋಡಲ್ಲಿ ಫೋಟೋ ಗೊತ್ತಾಗಿಲ್ಲ. ಇನ್ನೇನ್ ಮಾಡ್ತೀರಾ? ಇಲ್ಲಿ ಎಷ್ಟು ದೂರ ಎತ್ಕೊಂಡು ಹೋಗಕ್ಕಾಗ್ತೈತೆ? ಏನೋ ಮಾಡಕ್ಕೋ ಏನೋ ಆಗೋಯ್ತೀರ ಮಕ್ಕಳು. ಆದ್ರೆ ಒಂದು ಲೈಫ್ ಅಲ್ವಾ ಬಸ್ ಇದು. ಇವತ್ತು ತುಂಬಾ ವೆಹಿಕಲ್ ಇರೋ ಇದಕ್ಕೆ. ಹೌದು, ವಾರ್ನಿಂಗ್ ವಾರ್ನಿಂಗ್ ಕೊಡ್ಕೊಂಡು ಒಂದು ಆರಾಮ ವಾರ್ನಿಂಗ್ ಕೊಡ್ಬೋದಾಯ್ತು. ಅವನ ಕರೆದ್ಬಿಟ್ಟು. ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ನಾನು ನೋಡಿದ್ದೀನಿ. ಹೆಂಗೆ ಇದ್ ಮಾಡ್ತಾರೆ ಅಂದ್ರೆ ಇವಾಗ್ಲೂ ಅಷ್ಟೇ ಒಂದೊಂದು ಕಮೆಂಟ್ಸ್ ಗಳಲ್ಲಿ ನೋಡ್ತಾ ಇದ್ರೆ ಬಸ್ ತಲೆ ಕೆಡ್ಸ್ಕೊಂಡು ಶೆಟ್ಟಿ. ಹೌದು, ಕಮೆಂಟ್ಸ್ ಗಳು ನೋಡ್ಬಿಟ್ರೆ ನಿಜ ಓದ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಜನಕ್ಕೆ ಇದು ಅರ್ಧ ಯಾವ ಕಡೆ ಗೊತ್ತಾಗ ಚಾಟ್ ಮೆಸೇಜ್ ಜಾಸ್ತಿ ಮಾಡೋದು. ನೋಡಿ, 50 ಕೋಟಿ ರೂಪಾಯಿ ಬಡ್ಜೆಟ್ ಫಿಲಂ ಓಡ್ತಾ ಇದೆ ಇವಂದು, ಯಾವ್ದು ಡೆವಿಲ್ ಅಂದ್ಬಿಟ್ಟು. 6 ತಿಂಗಳು ಹಿಂಗೆ ಎಂತ CV ನಾಗೇಶ್, ಹನುಮಂತರಾಯಪ್ಪ, MT ನಾಣಯ್ಯ, ಎಂತ ವಿಕೆಟ್ಸ್, ಟಾಬಿ ಶಬಿಸ್ಟೇನು ಎಲ್ಲ ಎಂತ ಕಪಿಲ್ ಸಿಬಾಲ್ ಕರ್ಕೊಂಡು 6 ತಿಂಗಳು ಬೆಲ್ ಸಿಗಲ್ಲ. ಬಸ್ ಬೇರೆಯವರು ಬೇಳ್ಕೊಟ್ಬಿಟ್ರೆ ಬೇರೆಯವರು ಇದೇ ತರ ಮಾಡಲ್ವಾ? ದುಡ್ಡಿದೆ ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು. ಏನಕ್ಕಂದ್ರೆ ಸಲ್ಮಾನ್ ಖಾನ್ ಅದಕ್ಕೆ ತಾನೇ ಜೈಲ್ ಹಾಕಿದ್ದು. ಹೌದು, ನಿನ್ ನೋಡಿ ತುಂಬಾ ಜನ ಮಾಡ್ತಾರೆ. ನೀವು ಕೊಂಡ್ಬಿಡಿದ್ಯಾ? ಅಲ್ಲ, ಸಲ್ಮಾನ್ ಖಾನ್ ಬೇಕಂಪ್ಲೇಂಟ್ ಮಾಡಿಲ್ಲ. ಅವ್ನ ಕಾರ್ ಆಕ್ಸಿಡೆಂಟ್ ಬಂದು ಒಂದು ಇನ್ನೊಂದು ಆಯ್ತಲ್ಲ, ಅದು ಜಿಂಕೆ ಮರಿತು. ಜಿಂಕೆನ ಯಾವ್ದೋ ನೀನ್ ಹಬ್ಬ ಮಾಡಿದ್ನ. ಹೌದು, ಇನ್ ನೋಡಿ ಎಷ್ಟೋ ಜನ ಮಾಡ್ತಾರೆ. ಹೌದು. ಸೊ ಇದಕ್ಕಾಗಿ ನಿಂಗೆ ಶಿಕ್ಷೆ ಆಯ್ತು ಇವತ್ತು. ಸೆಲೆಬ್ರಿಟಿ ಅದಕ್ಕೆ ಆ ಜಿಂಕೆ ಸಾಯಿಸಿದಕ್ಕೆ ಅವ್ನಿಗೆ ಎಷ್ಟು ಹುಡುಕ್ತಾರೆ ಗೊತ್ತಾ? ಸಿಕ್ಬಿಟ್ರೆ ಮೊನ್ನೆ ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ.
ಅವನು ಎಷ್ಟೋ ಅವನು ಆಗ್ಲೇ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಬಿಟ್ಟ.